ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕ್ವಿಕ್ ಆಗಿ ಏನು ಎಕ್ಸಾಮ್ ತಯಾರಿ ನಡೆಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ, ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳು ಮಾಡ್ತೀವಿ. ಆ ಒಂದು ತಪ್ಪುಗಳಿಂದ ನಾವು ಕೆಲವೊಂದು ಆಪರ್ಚುನಿಟೀಸ್ಗಳನ್ನ, ಅವಕಾಶಗಳನ್ನ ಕಳ್ಕೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಂತಹ ಯಾವ ತಪ್ಪುಗಳನ್ನ ಮಾಡಬಾರ್ದು, ಏನ್ ಮಾಡಬೇಕು ಅನ್ನೋದನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ವಿಚಾರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ. ಯಾಕಂತಂದ್ರೆ ಆಸ್ ಯೂಶುವಲ್ ಹೇಳಿದಾಗೆ ಟೈಮ್ ಈಸ್ ಮೋರ್ ಪ್ರಿಷಿಯಸ್. ಓಕೆ, ಚಲೋ. ಓಕೆ, ಇಲ್ಲಿ ನೋಡಿ, ಪರೀಕ್ಷಾ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು. ಕೆಲವೊಂದು ಅಗತ್ಯ ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ವಿ. ಒಂದು, ಅಗತ್ಯ ಪಠ್ಯ ಪುಸ್ತಕಗಳು ಮತ್ತು ಸ್ಪರ್ಧಾತ್ಮಕ ಪುಸ್ತಕಗಳ ಶೇಖರಣೆ ಅಥವಾ ಆಯ್ದುಕೊಳ್ಳೋದು. ಅಂದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮತ್ತೆ ಕಲೆಕ್ಟ್ಗೂ ಸೆಲೆಕ್ಟ್ಗೂ ಡಿಫ್ರೆಂಟ್ ಇದೆ. ಕಲೆಕ್ಟ್ ಅಂದ್ರೆ ವಿತೌಟ್ ಏನು ಯೋಚನೆ ಮಾಡಿದ್ರೆ ಕಲೆಕ್ಟ್ ಮಾಡಬೇಕು. ಯಾವುದು ಹೈಸ್ಕೂಲ್ ಪುಸ್ತಕಗಳು, ಅದನ್ನ ಕಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪುಸ್ತಕಗಳಿದ್ದಾವೆ. ಆ ಒಂದು ಪುಸ್ತಕಗಳು ಮಾರ್ಕೆಟಲ್ಲಿ ಇದಾವೆ, ಎಲ್ಲದೂ ತಗೊಳಕ್ಕಾಗಲ್ಲ, ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬಟ್ ಕೆಲವೊಂದ ನಾವು ಸೆಲೆಕ್ಟ್ ಮಾಡಬೇಕು, ಅದು ಸೆಲೆಕ್ಟ್ ಮಾಡೋದು. ಓಕೆ, ನೆಕ್ಸ್ಟ್, ಪರೀಕ್ಷೆಗೆ ಇರುವ ಸಮಯ ಅಥವಾ ಒಟ್ಟು ದಿನಗಳು. ಈಗ ಎಷ್ಟು ದಿನ ನಮಗೆ ಪರೀಕ್ಷೆಗೆ ಅಥವಾ ಪ್ರಿಪರೇಷನ್ ಆಗ್ಲಿಕ್ಕೆ ಟೈಮ್ ಇದೆ ಅನ್ನೋದನ್ನ ನೀವು ಏನ್ ಮಾಡಬೇಕು, ಡಿಸೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ 60 days ಇದೆ ಅನ್ಕೊಳ್ಳಿ. ಆಲ್ರೆಡಿ ನಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಏನು ನೋಟಿಫಿಕೇಶನ್ ಅಥವಾ ಡೇಟ್ ಎಲ್ಲ ಅನೌನ್ಸ್ ಆಗಿದೆ, ಆಲ್ರೆಡಿ ಡಿಸೈಡ್ ಆಗೋಗಿದೆ. ಹಾಗಾಗಿ ನೀವು ಆ ಒಂದು ಎಷ್ಟು ದಿನ ಬಾಕಿ ಇದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಂಡು ಪರೀಕ್ಷಾ ತಯಾರಿ ನಡೆಸಬೇಕಾಗುತ್ತೆ. ಮತ್ತೆ ವೇಳಾಪಟ್ಟಿಯ ಸಿದ್ಧತೆ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಪ್ರಿಯಾರಿಟಿಗೆ ಸಂಬಂಧಪಟ್ಟಂತೆ. ಕೆಲವರು ಯಾಕಂದ್ರೆ ಜಾಬ್ಗೆ ಹೋಗ್ತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ, ಅವರಿಗೆ ಸ್ವಲ್ಪ ಓದ್ಲಿಕ್ಕೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಿಮ್ಮ ಪ್ರಿಯಾರಿಟಿಗೆ ಸಂಬಂಧಪಟ್ಟಂತೆ ನೀವು ಟೈಮ್ ಟೇಬಲ್ ನ ಸಿದ್ಧತೆ ಮಾಡ್ಕೋಬೇಕು. ಒಂದು ಮಾಡಲ್ ಟೈಮ್ ಟೇಬಲ್ ನ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಮತ್ತೆ ಮೂಲ ಜ್ಞಾನ ದೊರೆಯುವ ಪುಸ್ತಕಗಳ ಅಧ್ಯಯನ ಆರಂಭಿಸಿ. ಜೊತೆಗೆ ವೈಯಕ್ತಿಕ ನೋಟ್ಸ್ ಅಥವಾ ಟಿಪ್ಪಣಿ ಮಾಡುವುದು ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಸ್ಟಡಿ ಲೈಕ್ ಬೇಸಿಕ್ ನಾಲೆಜ್ ಅಥವಾ ಬೇಸಿಕ್ ರೆಫರೆನ್ಸ್ ಬುಕ್ಸ್ ಏನಿದೆಲ್ಲ, ಆ ಒಂದು ಬೇಸಿಕ್ ಬುಕ್ಸ್ ಗಳಿಂದ ನೀವು ಅಧ್ಯಯನ ಸ್ಟಾರ್ಟ್ ಮಾಡ್ತೀವಿ. ಈಗ ಯಾವುದು ಕಲೆಕ್ಟಿವ್ ಬುಕ್ಸ್ ಯಾವ್ದು ಹೇಳಿದವಲ್ಲ, ಆ ಸೆಲೆಕ್ಟಿವ್ ಬುಕ್ಸ್ ಗಳ ಮೂಲಕ ನೀವು ಅಧ್ಯಯನವನ್ನ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಮೂಲ ಜ್ಞಾನದ ಪುಸ್ತಕಗಳಿಗೆ ಪತ್ರಿಕೆ 1, ಪೇಪರ್ 1 ಮತ್ತು ಪೇಪರ್ 2 ಸಂಬಂಧಿಸಿದಂತಹ ತಯಾರಿಗೆ ಒಟ್ಟು 7 ದಿನಗಳ ಅವಧಿಯನ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ವಿತಿನ್ 7 days ಒಳಗಡೆ ನಾವು ಫಸ್ಟ್ ಅಂಡ್ ಸೆಕೆಂಡ್ ಪೇಪರ್ಸ್ಗೆ ಸಂಬಂಧಪಟ್ಟಂತಹ ಕಲೆಕ್ಟಿವ್ ಬುಕ್ಸ್ ಯಾವಿದಾವಲ್ಲ, ಹೈಸ್ಕೂಲ್, ಪ್ರೈಮರಿ ಮತ್ತೆ ಹೈಸ್ಕೂಲ್ ಪುಸ್ತಕಗಳು, ಕನ್ನಡ, ಇಂಗ್ಲಿಷ್, ಪರಿಸರ ವಿಜ್ಞಾನ, ಮೌಲ್ಯ ಶಿಕ್ಷಣ, ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ಬೇಕು. ಅದು ವಿತಿನ್ 7 days. ಓಕೆ, ಇವತ್ತು 14ನೇ ತಾರೀಕು ಅಂತ ಅಂದ್ರೆ ನೆಕ್ಸ್ಟ್ 23ನೇ ತಾರೀಕು ಒಳಗಡೆ ನೀವು ನೀವು ಪ್ರಿಪೇರ್ ಆಗಿರಬೇಕು. ಓಕೆ, ಇದು ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್, ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದ ಅತ್ಯುತ್ತಮ ಸ್ಪರ್ಧಾತ್ಮಕ ಪುಸ್ತಕಗಳ ಅಧ್ಯಯನ. ನಾ ಹೇಳಿದಲ್ಲ, ಸೆಲೆಕ್ಟೆಡ್ ಪುಸ್ತಕ ಯಾವ್ದು ನೀವು ಸೆಲೆಕ್ಟ್ ಮಾಡಿರ್ತಾರಲ್ಲ, ಆ ಎಲ್ಲ ಸೆಲೆಕ್ಟೆಡ್ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡ್ಲಿಕ್ಕೆ ಆರಂಭಿಸಬೇಕು. ಎಲ್ಲಿಂದ ಆರಂಭಿಸ್ಬೇಕು ಸರ್ ನಾವು? ಎಸ್, ಫಾಲೋ ಎ ಸಬ್ಜೆಕ್ಟ್ ವೈಸ್ ಸ್ಟಡಿ ಅಪ್ರೋಚ್. ಯಾವಾಗಲೂ ನಾವು ಸಬ್ಜೆಕ್ಟ್ ವೈಸ್ ಸ್ಟಡಿ ಅಪ್ರೋಚ್ ಇರಬೇಕು. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ನಾನು ಹಿಸ್ಟ್ರಿ ಓದಿದೆ, ಮಧ್ಯಾಹ್ನ ಟೆಸ್ಟ್ ಅಂಡ್ ಮೆಜರ್ಮೆಂಟ್ ಓದಿದೆ, ಫಿಸಿಯಾಲಜಿ ಓದಿದೆ, ಆ ಥರ ಅಲ್ಲ. ಯಾವಾಗಲೂ ಅಪ್ರೋಚ್ ಶುಡ್ ಬಿ ಒಂದು ಸಿಂಗಲ್ ಫಾರ್ಮ್ಯಾಟ್. ಒಂದು ಫಾರ್ಮ್ಯಾಟ್ ಅಲ್ಲಿ ನಾವು ಅಪ್ರೋಚ್ ಮಾಡಬೇಕು ಸ್ಟಡಿ ಅಪ್ರೋಚ್ನ. ಹಾಗಾಗಿ ಫಸ್ಟ್ ಹಿಸ್ಟ್ರಿ ಓದಿದ್ರಾ, ಹಿಸ್ಟ್ರಿ ಕಂಪ್ಲೀಟ್ ಮುಗಿಸಿ, ಕಂಪ್ಲೀಟ್ ಥಿಯರಿ ಬುಕ್ ಓದಿ, ಅದರೊಳಗೆ ನೀವು ವೈಯಕ್ತಿಕ ನೋಟ್ಸ್ ಅಂತ ಹೇಳ್ಕೊಳ್ಳ, ಪರ್ಸನಲ್ ನೋಟ್ಸ್ ರೆಡಿ ಮಾಡಿ, ಆ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತಹ ಪುಸ್ತಕಗಳನ್ನು ಓದಿ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದೆ ವಿಷಯ ಪತ್ರಿಕೆ ವಸ್ತುನಿಷ್ಠ ಪ್ರಶ್ನೆಗಳ ಅಧ್ಯಯನ. ಅಂದ್ರೆ ಒಂದು ಸಬ್ಜೆಕ್ಟ್ ನೀವು ಕಂಪ್ಲೀಟ್ ಮಾಡಿ ಆದ್ಮೇಲೆ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ವಸ್ತುನಿಷ್ಠ ಪ್ರಶ್ನೆಗಳು ಏನಿದಾವಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ಶೇಖರಣೆ ಮಾಡ್ತಿರಲ್ಲ, ಅದರಲ್ಲಿ ನೀವು ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ MCQ ಪ್ರಶ್ನೆಗಳನ್ನು ನೀವು ಅಲ್ಲಿ ಅಧ್ಯಯನ ಮಾಡಿ, ಕಂಪ್ಲೀಟ್ ಮಾಡಿಬಿಡಿ. ಓಕೆ, ದಿಸ್ ಈಸ್ ಕಾಲ್ಡ್ ಫಾಲೋ ಎ ಸಬ್ಜೆಕ್ಟ್ ವೈಸ್ ಸ್ಟಡಿ ಅಪ್ರೋಚ್. ಓಕೆ, ನೆಕ್ಸ್ಟ್, ಈ ಇಂದಿನ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಓದ್ತಾ ಇದ್ದೀರಿ, ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕ್ವಶನ್ ಬಂದಿದ್ವು, ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಥಿಯರಿ ಬುಕ್ ಲೈನ್ ಬೈ ಲೈನ್ ಓದೋದ್ರಿಂದ, ಹಾಗೆ ನೀವು ವೈಯಕ್ತಿಕವಾಗಿ ನೀವೇ ಸ್ವಂತವಾಗಿ ನೋಟ್ಸ್ ರೆಡಿ ಮಾಡೋದ್ರಿಂದ ಈ ಒಂದು ಜ್ಞಾನ ನಿಮಗೆ ಆಲ್ರೆಡಿ ಬಂದಿರುತ್ತೆ. ಓಕೆ, ನೆಕ್ಸ್ಟ್, ವಿಶೇಷವಾಗಿ ಗುಂಪು ಆಟಗಳು ಮತ್ತು ಮೇಲಾಟಗಳು.
ಓಕೆ, ಏನ್ ಮಾಡ್ಬೇಕು ನೀವು, ಸ್ಪೆಷಲ್ ಅಟೆನ್ಷನ್ ಯಾವುದು ಕೊಡಬೇಕು, ಟೀಮ್ ಗೇಮ್ಸ್ ಮತ್ತೆ ಅಥ್ಲೆಟಿಕ್ಸ್ ಆಟಗಳು ಮತ್ತೆ ಗುಂಪು ಆಟಗಳು ಮತ್ತು ಮೇಲಾಟಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಏನು ಗೇಮ್ ವೈಸ್ ಪ್ರಿಪ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಲಿಬಾಲ್ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನು ನೀವೇನ್ ಮಾಡಬೇಕು, ಗಮನದಲ್ಲಿ ಇಟ್ಕೋಬೇಕು. ಸರ್ ಈ ಗೇಮ್ಸ್ ಸಂಬಂಧಪಟ್ಟಂಗೆ ಎಷ್ಟು ಕ್ವಶನ್ ನೆಕ್ಸ್ಟ್ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ, ಎಷ್ಟು ಮಿನಿಮಮ್ 15ರಿಂದ 18 ಕ್ವಶನ್ಸ್ಗಳು ಯಾವುದು ಈ ಒಂದು ಗುಂಪಾಟಗಳು ಮತ್ತು ಮೇಲಾಟಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀವು ಇದಕ್ಕೆ ವಿಸ್ತೃತವಾಗಿ ರೆಡಿ ಮಾಡ್ಬೇಕು. ಫಸ್ಟ್ ನೀವು ಥಿಯರಿ ರೆಡಿ ಮಾಡಿ, ಇದನ್ನ ಏನ್ ಮಾಡ್ಬೇಕು, ವಿಶೇಷವಾಗಿ ಸ್ಪೆಷಲ್ ಅಟೆನ್ಷನ್ ಕೊಡ್ಬೇಕು ಇದಕ್ಕೆ. ಇದು ಯಾವ ರೀತಿ ಓದ್ಬೇಕು ಸರ್, ನಂದೊಂದು ಸಿಂಪಲ್ 2 ನಿಮಿಷದ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟಲ್ಲ. ಯಾವ ರೀತಿ ನಾವು ಗೇಮ್ಸ್ ಸಂಬಂಧಪಟ್ಟಂಗೆ ಯಾವ ರೀತಿ ಓದ್ಬೇಕು ಸರ್ ಅನ್ನೋದಕ್ಕೆ. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಟೆಸ್ಟ್, ಮಾಕ್ ಟೆಸ್ಟ್ ಅಂತೀವಲ್ವಾ, ಇದು ಕಂಪಲ್ಸರಿ ನೀವು ತಗೊಳ್ಳೇಬೇಕು. ಪ್ರಾಕ್ಟೀಸ್ ಟೆಸ್ಟ್ ಏನು, ಮಾಕ್ ಟೆಸ್ಟ್ ಅಂತ ಏನಿರುತ್ತಲ್ವಾ, ಮಾಕ್ ಟೆಸ್ಟ್ ಅದನ್ನ ನೀವು ಪ್ರತಿ ವೀಕ್ ಒನ್ ಡೇ, ಯಾವ್ದಾದ್ರು ಒಂದು ವೀಕಲ್ಲಿ 1 ಡೇ ಮಾರ್ನಿಂಗ್ ಅಥವಾ ಈವ್ನಿಂಗ್ ತಗೊಳ್ಳೇಬೇಕು ನೀವು. ಅದನ್ನ ಏನ್ ಮಾಡ್ತೀರಾ, ಒಂದು ಯಾವ ಪೇಪರ್ ಅಲ್ಲ, ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ OMR ಶೀಟ್ ಸಿಗುತ್ತೆ ವೆಬ್ಸೈಟ್ ಅಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ತೀರಾ, ನಿಮಗೆ ನೀವೇ ಮಾಕ್ ಟೆಸ್ಟ್ ಮಾಡ್ಕೊಂಡು ಅದನ್ನ ಬಂದಂತ ಎಷ್ಟು ತೆಗೆದಿರಿ, ಎಷ್ಟು ಸರಿಯಾದ ಉತ್ತರ ಮಾಡಿದಿರಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಪ್ಪಾದ ಉತ್ತರಗಳನ್ನ ಪ್ರಶ್ನೆಗಳಿಗೆ ನೀವು ಮತ್ತೊಂದ್ಸಲ ನೀವು ಅಧ್ಯಯನ ಮಾಡಬೇಕು ಅಥವಾ ಒಂದ್ ಸೈಡ್ ಅಲ್ಲಿ ಬರೆದಿಟ್ಕೊಳ್ಳಿ. ಇದು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಏನ್ ಮಾಡಬೇಕು, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಏನ್ ಪ್ರಚಲಿತ ವಿದ್ಯಮಾನಕ್ಕೆ ನಮ್ಮ ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳು ಏನಾದ್ರೂ ನಡೆದಿದವ ಏನು ಎತ್ತ ಅಂತ ಅದಕ್ಕೆ ಸಪರೇಟ್ ಈ ರೀತಿಯಾಗಿ ನೀವು ಸ್ಟಡಿ ಪ್ಲಾನ್ ಮಾಡಬೇಕು. ಫಸ್ಟ್ ನೀವು ಸ್ಟಾರ್ಟ್ ಫ್ರಮ್ ಸಬ್ಜೆಕ್ಟ್ ವೈಸ್ ಅಪ್ರೋಚ್, ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಯಾವ್ದು ಮಾಡಬಾರ್ದು ನಾವು. ಹಾಗಾದ್ರೆ ಇದನ್ನೆಲ್ಲ ಓದ್ತೀವಿ ಸರ್, ಓಕೆ, ಏನ್ ತಪ್ಪು ಮಾಡ್ತಿದೀವಿ ಅಂದ್ರೆ ನಾವು ಬರೀ ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ ಎನಿ ಟೈಮ್. ಯಾವ್ದೋ ಮೆಸೇಜ್ ರಿಂಗ್ ಟೂನ್ ಅಥವಾ ಯಾವ್ದೋ ಸೌಂಡ್ ಬಂತಂದ್ರೆ ನೋಡ್ತೀವಿ, ಯಾರೋ ಒಂದು ಫೋಟೋ ತೆಗಿತಾನೆ, ಯಾವ್ದೋ ಒಂದು PDF ಕಳಿಸ್ತಾನೆ, ಸುಮ್ಮನೆ ನೋಡ್ಕೊಂಡು ಆ ಥರ ಅಲ್ಲ. ಇಫ್ ಇನ್ ಕೇಸ್ ನಿಮಗೆ ಅದು ನೀಡ್ ಇದೆ ಅಂತಂದ್ರೆ ಗೋ ಅಂಡ್ ಟೇಕ್ ಪ್ರಿಂಟ್ ಔಟ್. ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಇನ್ನೊಂದರಲ್ಲಿ ಓದಕ್ಕೆ ಹೋಗಬೇಡಿ, ಅದು ಅಷ್ಟು ಎಫೆಕ್ಟಿವ್ ಅನ್ಸಲ್ಲ. ನೀವು ಇಫ್ ಇನ್ ಕೇಸ್ ಓಕೆ ದಟ್ ಸ್ಟಡಿ ಮೆಟೀರಿಯಲ್ ರಿಯಲಿ ಎಫೆಕ್ಟಿವ್ ಅಥವಾ ಇಂಪಾರ್ಟೆಂಟ್ ಅನ್ಸಿದ್ರೆ ಯು ಗೋ ಅಂಡ್ ಟೇಕ್ ಪ್ರಿಂಟ್ ಔಟ್, ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಬೇಡವಾದ ವಿಷಯಗಳ ಅನಗತ್ಯ ಚರ್ಚೆ, ಇದನ್ನ ಮಸ್ಟ್ ಬಿಟ್ಬಿಡಿ, ಅವಾಯ್ಡ್ ಅನ್ನೆಸೆಸರಿ ಡಿಸ್ಕಷನ್ಸ್. ಓಕೆ, ನೆಕ್ಸ್ಟ್ ಬೇರೆಯವರ ಪರೀಕ್ಷಾ ತಯಾರಿ ಚಿಂತೆ. ನೀವೇನ್ ಮಾಡ್ತೀರಾ, ಅವ್ನು ಹಿಂಗ್ ಮಾಡ್ತೀನಿ ಇವ್ನು ಹಿಂಗ್ ಮಾಡ್ತೀರಾ, ಅದೆಲ್ಲ ಬೇಡ. ಎವ್ರಿ ಇಂಡಿವಿಜುವಲ್ ಹ್ಯಾವಿಂಗ್ ಡಿಫರೆನ್ಸ್ ಆಫ್ ಎಬಿಲಿಟಿ ಆರ್ ಟ್ಯಾಲೆಂಟ್ ಅಲ್ವಾ. ಹಾಗಾಗಿ ಒಬ್ರಿಗಿಂತ ಒಬ್ರು ವೈಯಕ್ತಿಕ ಭಿನ್ನತೆ ಇರುತ್ತೆ. ಹಾಗಾಗಿ ನಾವು ಇನ್ನೊಬ್ಬರ ಬಗ್ಗೆ ಚಿಂತೆ ಬಿಡಬೇಕು, ನಮ್ಮ ಬಗ್ಗೆ ನಾವು, ನಮ್ಮ ಪರೀಕ್ಷಾ ತಯಾರಿ ಬಗ್ಗೆ ನಾವು ಗಮನ ಹರಿಸಬೇಕು. ಅನಗತ್ಯ ಪರೀಕ್ಷಾ ಸಾಮಗ್ರಿ ಶೇಖರಣೆ, ಈಗ ನೋಡ್ತೀರಿ ಎಲ್ಲಾ ವಾಟ್ಸಪ್ ಗ್ರೂಪ್ ಅಲ್ಲಿ ಸುಮ್ಮನೆ ಹಾಕ್ತಾರಂಗೆ, ಏನೋ ಫೋಟೋಸ್ಗಳು ಆಗಿರ್ಬೋದು, PDF ಆಗಿರ್ಬೋದು, ರಿಲೆವೆಂಟ್ ಆಯ್ತು ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಅದನ್ನೆಲ್ಲ ಓಪನ್ ಮಾಡ್ತೀರಿ ನೀವು, ಅಲ್ಲಿ ಒಂದು 25 ನಿಮಿಷ 30 ನಿಮಿಷ ಹೋಗುತ್ತೆ. ಹಾಗಾಗಿ ಈ ಎಲ್ಲಾ ಅನಗತ್ಯ ಪರೀಕ್ಷಾ ಸಾಮಗ್ರಿಗಳ ಶೇಖರಣೆಯನ್ನ ನೀವು ಅವಾಯ್ಡ್ ಮಾಡಿ. ಮತ್ತೆ ಅನಗತ್ಯ ವಿಡಿಯೋ ಮಾಡೋದು, ಈಗ ನಾನು ವಿಡಿಯೋ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ, ಆಯ್ತಾ, ನನಗೇನೋ ಒಂದು ಕೆಲಸ ಇಲ್ಲ ಅನ್ಕಂತಿರೋ ಏನು ಅನ್ಕಂತಿರೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ಏನೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಾ ಇದ್ದೀನಿ, ನಿಮಗೆ ರಿಲೆವೆಂಟ್ ಇತ್ತಾ ನೋಡಿ, ಈ ವಿಡಿಯೋ ನಿಮಗೆ ರಿಲೆವೆಂಟ್ ಇತ್ತಾ ನೋಡಿ, ಇಲ್ಲ ನೋಡಕ್ ಹೋಗ್ಬಿಡಿ, ಸ್ಕಿಪ್ ಮಾಡಿ. ಸುಮ್ಮನೆ ಅನಗತ್ಯವಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಿಡಿಯೋಗಳನ್ನ ಅನಗತ್ಯ ವಿಡಿಯೋಗಳನ್ನ ಪೋಸ್ಟ್ಗಳನ್ನ ನೋಡೋ ಅವಶ್ಯಕತೆ ಇಲ್ಲ, ಅದನ್ನ ಬಿಟ್ಬಿಡಿ. 60 ದಿವಸ ನೀವು ಮೊಬೈಲ್ನೇ ಮುಟ್ಬೇಡಿ ನನಗೆ ಅನ್ಸಿದೆ, ಕೇಳಿರಿ. ಓಕೆ, ಯಾವ್ಯಾವ ಫ್ರೀ ಟೈಮ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ಒಂದು 5 ನಿಮಿಷ 10 ನಿಮಿಷ ನೋಡಿ ಬಿಟ್ಟಾಕಿ. ಈಗ ನಾನು ಮಾಡ್ತಿರೋ ವಿಡಿಯೋನ ನೋಡೋ ಅವಶ್ಯಕತೆ ಇಲ್ಲ ನಿಮಗೇನು ಅಗತ್ಯ ಇತ್ತು ಅಂದ್ರೆ ನೋಡಿ, ಅದರ್ವೈಸ್ ಸ್ಕಿಪ್ ಇಟ್. ಓಕೆ, ನೆಕ್ಸ್ಟ್ ಬೇಡವಾದ PDF ಪಠ್ಯಗಳ ಸಾಮಗ್ರಿ, PDFಗಳು ಬರ್ತವೆ, ಸುಮ್ಮನೆ ಓಪನ್ ಮಾಡೋದು ನೋಡೋದು ಆ ಥರ ಮಾಡಕ್ ಹೋಗ್ಬೇಡಿ, ಅದು ತಪ್ಪಾದ ಒಂದು ನಿರ್ಧಾರ. ವಿರಾಮ ವೇಳೆ ಎಲ್ಲಿರುತ್ತಲ್ವಾ, ನೀವೆಲ್ಲಿ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡ್ತಿರ್ತೀರಿ, ಎಲ್ಲ ಹೋಗುತ್ತೆ, ಅವಾಗ ನೀವು ಮೊಬೈಲ್ ನೋಡಿ ಅಂತ PDFಗಳನ್ನ ನೋಡಿ. ಯಾವ PDF ನೋಡ್ತೀರಾ ವಿರಾಮದ ವೇಳೆಯಲ್ಲಿ, ಗೇಮ್ಸ್ಗೆ ಸಂಬಂಧಪಟ್ಟ ಮಾತ್ರ ನೋಡಿ. ಈ ವಾಲಿಬಾಲ್, ಓಕೆ, ವಾಲಿಬಾಲ್ದಷ್ಟೇ ನೋಡ್ತಾ ಹೋಗಿ, ಫ್ರೀ ಟೈಮ್ ಸಿಕ್ತು ಅವು ವಾಲಿಬಾಲ್ದಷ್ಟೇ ಓದ್ತಾ ಹೋಗಿ, ಫ್ರೀ ಟೈಮ್ ಆ ಥರ ನೀವು ಯುಟಿಲೈಸ್ ಮಾಡ್ಕೋಬೇಕು. ನಾವ್ ಹೇಳ್ತೀವಿ ಗೊತ್ತಾ, ಆಕ್ಟಿವ್ ರೆಸ್ಟ್ ಪ್ಯಾಸಿವ್ ರೆಸ್ಟ್ ಅಂತ. ಪ್ಯಾಸಿವ್ ರೆಸ್ಟ್ ಇದ್ದಾಗ ಸುಮ್ಮನೆ ಪ್ಯಾಸಿವ್ ಇರಬೇಕು. ಆಕ್ಟಿವ್ ರೆಸ್ಟ್ ಅಂತ ಹೇಳಿದಾಗ ನೀವೆಲ್ಲ ಟ್ರಾವೆಲ್ ಮಾಡ್ತೀರಾ, ಅವಾಗೂ ಸಹ ನೀವು ಇಂಥ ವೇಳೆಯಲ್ಲಿ ನೀವು PDFಗಳನ್ನ ಓದ್ಬೇಕು, ಅದು ಆಕ್ಟಿವ್ ರೆಸ್ಟ್ ಅಲ್ವಾ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಕ್ವಿಕ್ ಆಗಿ ಒಂದು ಮಾಡಲ್ ಟೈಮ್ ಟೇಬಲ್ ಇದೆ. ಇದೇ ರೀತಿ ಟೈಮ್ ಟೇಬಲ್ ನಾವು ಓದ್ಬೇಕಾದ್ರೆ ಅಥವಾ ಸ್ಟಡಿ ಅವರ್ಸ್ ಅಲ್ಲಿ ಫಾಲೋ ಮಾಡಿದ್ದು ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ. ಏನು ನಿಮ್ಮ ಸ್ಟಾರ್ಟ್ ಯಾವಾಗ, ಟೈಮ್ ಯಾವಾಗ, 6 AM ಅರ್ಲಿ ಮಾರ್ನಿಂಗ್ 6 AM ಗೆ ನಿಮ್ದು ಟೈಮ್ ಸ್ಟಾರ್ಟ್ ಆಯ್ತು ಓದೋ ಟೈಮ್. ಎಲ್ಲಿ ತನಕ,
ಅಪ್ ಟು 10:30 PM ನೈಟ್ 10:30 ತನಕ ನಿಮ್ದು ಸ್ಟಡಿ ಅವರ್ಸ್ ಸ್ಟಾರ್ಟ್ ಆಯಿತು. ಇದು ಇನಿಷಿಯಲ್ ಡೇಸ್ ಒಳಗಡೆ ಎಷ್ಟು ಟೋಟಲ್ 12.5 hours ಸ್ಟಡಿ ಮಾಡ್ತೀರಾ. ಯಾರಿಗಿದು ಸೂಟಬಲ್ಲು, ಯಾರು ಈ ಒಂದು ಎಕ್ಸಾಮ್ಸ್ಗೆ ಓದಲೇಬೇಕಂತ ರೂಮ್ ಮಾಡಿ ಅಥವಾ ಕಷ್ಟಪಟ್ಟು ಓದ್ತಿರೋ ಅವ್ರಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ರಂಜಿ ಅಥವಾ ದುರ್ಗಾ, ಅವ್ರಿಗೆಲ್ಲ ಇದು ಸೂಟಬಲ್ ಆಗಿರ್ತಕ್ಕಂಥ ಟೈಮ್ ಟೇಬಲ್. ಪಾಪ ಕೆಲವರು ತುಂಬ ಕಷ್ಟ ಇರುತ್ತೆ ಅಥವಾ ಕಮಿಟ್ಮೆಂಟ್ಸ್ ಇರ್ತವೆ, ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಪ್ರೈವೇಟ್ ಜಾಬಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ 6 ಗಂಟೆಯಿಂದ 10:30 ಒಳಗಡೆ. ಈ ನಮ್ಮ ಚಿಟ್ಟೆ ರಮೇಶ್ ಅಂತ ಇರ್ತಾರೆ ಪಾಪ, ಹಾಗಾಗಿ ಅವ್ರಿಗೆ ಮಾಡೋಕ್ಕಾಗಲ್ಲ. ವಿತಿನ್ ಲಿಮಿಟೇಷನ್ ಒಳಗಡೆ ಅವರು ಸಹ ಈ ಒಂದು 6 ಗಂಟೆಯಿಂದ 10:30 ಒಳಗಡೆ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಬೇಕು. ಇದು ಯಾವುದೇ ರೀತಿಯಾಗಿಂತ ಶಾರ್ಟ್ಕಟ್ ಇಲ್ಲ. ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ ಅಲ್ವಾ. 6 ಗಂಟೆಯಿಂದ 8:30 1 hour ಸ್ಟಡಿ ಅವರ್, ನೆಕ್ಸ್ಟ್ 9:30 1 ಗಂಟೆ ಸೆಕೆಂಡ್ ಸ್ಟಡಿ ಅವರ್, 2:30 5:30 ಥರ್ಡ್ ಸ್ಟಡಿ ಅವರ್, 6 8 ಫೋರ್ತ್ ಸ್ಟಡಿ ಅವರ್, 9 10:30 ಫಿಫ್ತ್ ಅಲ್ವಾ. 5 ಅವಧಿ 5 ಅವಧಿಯಲ್ಲಿ ನೀವು ಕೂತು ಓದಬೇಕು. ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಎಕ್ಸ್ಕ್ಯೂಸ್ ಇಲ್ಲ. ಮಾಸ್ಟರ್ ಶುಡ್ ನೀವು ಇದಕ್ಕೆ ಸ್ಟಿಕ್ ಆನ್ ಆಗಿ ಓದಲೇಬೇಕು. ಇದು ನಿಮ್ಮ ಟೈಮ್ ಟೇಬಲ್ ಪ್ರಿಪ್ರೇಷನ್. ನಿಮ್ದು ಪ್ರಿಯಾರಿಟಿಗೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು ಅಥವಾ ಮಾಡಿಫೈ ಮಾಡ್ಬೋದು. ಬಟ್ ಯು ಫಾಲೋ ಒನ್ ಪರ್ಫೆಕ್ಟ್ ಟೈಮ್ ಟೇಬಲ್ ಅಕಾರ್ಡಿಂಗ್ ಟು ಯುವರ್ ಪ್ರಿಯಾರಿಟಿ. ಓಕೆ, ಇಲ್ಲಿ ತನಕ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ನ ವೇಸ್ಟ್ ಮಾಡಬೇಡಿ. ಅನಗತ್ಯ ವಾಗಿ ಮೊಬೈಲ್ ಯೂಸ್ ಮಾಡೋದು ಅಥವಾ ಯಾವುದಾದ್ರು ನೋಟ್ಸ್ ಓದೋದು ಅದನ್ನ ಬಿಟ್ಬಿಡಿ. ಸಿಟ್ ಪ್ರಾಪರ್ಲಿ, ಸ್ಟಡಿ ಪ್ರಾಪರ್ಲಿ. ನೀವು ಡಿಫಿಕಲ್ಟಿ ಗೊತ್ತಾಗುತ್ತೆ ಈ ವಯಸ್ಸಲ್ಲಿ, ಅಥವಾ ಕೆಲವರಿಗೆ ಇಟ್ಸ್ ಡಿಫಿಕಲ್ಟ್ ಟು ಸಿಟ್ಟಿಂಗ್ ಒನ್ ಪ್ಲೇಸ್. ಬಟ್ ಆದರೂ ಸಹ ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಕಷ್ಟ ಪಡಲೇಬೇಕು. ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.